ಸ್ನೇಹಿತರಿಗೆ ಒಂದು ವಿಶೇಷವಾಗಿರುವಂಥ ಗಣಪತಿ ಪೂಜೆಯನ್ನು ತಿಳಿಸ್ಕೊಡ್ತೀನಿ. ಈ ಗಣಪತಿ ಪೂಜೆ ಬಹಳ ಸರಳದ, ನಾನು ಇಷ್ಟು ದಿನ ಹೇಳಿಕೊಟ್ಟಿದ್ದರಲ್ಲಿ ಬಹಳ ಸರಳ ಇರುವಂಥ ಈ ಪೂಜೆ ಕಾರ್ಯಸಿದ್ಧಿಗಾಗಿ ಮಾಡುವಂಥ ಗಣಪತಿ ಪೂಜೆ ಅಂತ ಹೇಳ್ತೇವೆ. ಈ ಗಣಪತಿ ಪೂಜೆಯನ್ನು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಮಾಡ್ಬೋದು. ಬಹಳನೇ ಸರಳದ, ನಿಮ್ಮ ಮನಸ್ಸಿನಲ್ಲಿರುವಂಥ ಇಷ್ಟಾರ್ಥವನ್ನು ಹೇಳಿಕೊಂಡು ಈ ಗಣಪತಿ ಪೂಜೆಯನ್ನು ಮಾಡಬೇಕು. ಇದಕ್ಕೆ ಮಡಿ ಬೇಕಾಗಿಲ್ಲ, ಯಾವುದೂ ಏನೂ ಬೇಕಾಗಿಲ್ಲ. ಸರಳವಾಗಿರುವಂಥ ಪೂಜೆ ಅದ. ನೀವು ಬೆಳಗ್ಗೆ ಸ್ನಾನ ಮಾಡಿಕೊಂಡು ಅಥವಾ ಸಾಯಂಕಾಲ ಕೈಕಾಲು ಮುಖ ತೊಳ್ಕೊಂಡು ಒಗೆದ ಬಟ್ಟೆಯನ್ನು ಧರಿಸಿ ಕೂಡ ಮಾಡ್ಬೋದು. ಇದಕ್ಕೆ ಯಾವುದೇ ತರಹದ ಪೂಜಾ ಸಾಮಗ್ರಿಗಳು ಏನು ಬೇಕಾಗಿಲ್ಲ. ಕೇವಲ ಒಂದು ಬೆಟ್ಟಡಿಕೆ, ಒಂದು ಹೊಸ ಬಟ್ಟೆ ಇದ್ದರೆ ಸಾಕು ಅಷ್ಟೇ. ಈ ಗಣಪತಿ ಪೂಜೆ ವಿಶೇಷದ ತೋರಿಸ್ಕೊಡ್ತೀನಿ ಬರ್ರಿ. ಈ ರೀತಿ ಒಂದು ಬಟ್ಟೆಯನ್ನು, ಬಿಳಿ ಬಟ್ಟೆ ಇದ್ದರೆ ಹಳದಿ ವಸ್ತ್ರವನ್ನಾಗಿ ಮಾಡಬೇಕು, ಅಂದರೆ ಅರಿಶಿನ ಹಾಕಿ ತೊಳೆದು ಒರೆಸಿ ಇಟ್ಕೊಳ್ಬೇಕು. ಅಥವಾ ಹಳದಿ ಬಟ್ಟೆ ಇದ್ದರೆ ಸಾಕು. ಈ ರೀತಿಯಾಗಿ ಇರುವಂಥ ಹಳದಿ ಬಟ್ಟೆಯಲ್ಲಿ ಒಂದು ಅಡಿಕೆ ಬೆಟ್ಟವನ್ನು ಇಟ್ಕೊಳ್ಬೇಕು. ಇಟ್ಟು ಇದರಲ್ಲಿ ಗಣಪತಿಯನ್ನು ಆಹ್ವಾನ ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿಯಾಗಿ ಅಡಿಕೆ ಬೆಟ್ಟವನ್ನು ಇಟ್ಟು ಇದನ್ನು ಮನಸ್ಸಿನಲ್ಲಿರುವಂಥ ನಿಮ್ಮ ಇಷ್ಟಾರ್ಥವನ್ನು ಹೇಳ್ಕೊಳ್ಬೇಕು. ಹೇಳಿಕೊಂಡು ಭಕ್ತಿಯಿಂದ ಧ್ಯಾನವನ್ನು ಮಾಡ್ಕೊಳ್ಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ರೀತಿ ಧ್ಯಾನವನ್ನು ಮಾಡಿಕೊಂಡು ಇಲ್ಲಿ ಗಣಪತಿಯನ್ನು ಆಹ್ವಾನ ಮಾಡಿಕೊಳ್ಬೇಕು. ಅದಾದಮೇಲೆ ಗಣಪತಿಗೆ ಪಂಚೋಪಚಾರ ಪೂಜೆಯನ್ನು ಮಾತ್ರ ಮಾಡಬೇಕು. ಆಹ್ವಾನ ಇರ್ತದೆ, ಆಸನ ಇರ್ತದೆ, ಎಲ್ಲವನ್ನು ಮಾಡಿಕೊಂಡು ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಏರಿಸಿ ಅದಕ್ಕೆ 11 ಗರಿಕೆಯನ್ನು ಏರಿಸಬೇಕು. ಈ ರೀತಿಯಾಗಿ 11 ಗರಿಕೆಯಿಂದ ನಮ್ಮ ಸಂಕಷ್ಟಗಳು ದೂರ ಆಗ್ತದೆ. ಗರಿಕೆಯನ್ನು ಏರಿಸಿ ಇದಕ್ಕೆ ಧೂಪ ದೀಪ ಮಾಡಬೇಕು. ನಂತರ ಸ್ವಲ್ಪ ಸಕ್ಕರೆಯನ್ನು, ಗಣಪತಿಗೆ ಸಕ್ಕರೆಯನ್ನು ನೈವೇದ್ಯ ತೋರಿಸ್ಬೇಕು. ಧೂಪ ದೀಪ ಎಲ್ಲ ಆದಮೇಲೆ ಸಕ್ಕರೆ ನೈವೇದ್ಯವನ್ನು ತೋರಿಸಿ ನಂತರ ಈ ಗಣಪತಿಗೆ 5 ಅಂದರೆ ಕಟ್ಟಿ ಇಟ್ಕೊಳ್ಬೇಕು. ಕಟ್ಟಿ ಇಡೋದಂದರೆ ಈ ರೀತಿಯಾಗಿ 5 ಗಂಟನ್ನು ಹಾಕಿ ಒಂದು ಅಡಿಕೆ ಬೆಟ್ಟವನ್ನು ಕಟ್ಟಿ ಇಟ್ಕೊಳ್ಬೇಕು. ಎಲ್ಲಿ ಇಡಬೇಕು ಅಂದರೆ, ನೀವು ಯಾವುದಾದ್ರೂ ಮುಖ್ಯವಾದ ಕೆಲಸಕ್ಕೆ ಹೋಗ್ತಾ ಇದ್ದರೆ ನಿಮ್ಮ ಪರ್ಸ್ನಲ್ಲಿ ಕೂಡ ಇಟ್ಕೊಂಡು ಹೋಗ್ಬೋದು. ಅಥವಾ ನೀವೇನಾದರೂ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಆ ಸ್ಥಳದಲ್ಲಿ ಕೂಡ ಈ ಗಣಪತಿಯನ್ನು ಇಟ್ಕೊಳ್ಬೋದು. ಒಟ್ಟು ನಿಮ್ಮ ಇಷ್ಟಾರ್ಥ ಸಿದ್ಧಿ ಎಲ್ಲಿ ಆಗಬೇಕಾಗಿರ್ತದೆ, ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಇಟ್ಕೋಬಹುದು. ಮನೆಯಲ್ಲಿ ಇದ್ದರೆ ಮನೆಯಲ್ಲಿ, ದೇವರ ಮನೆಯಲ್ಲಿ ಕೂಡ ಇಡ್ಬೋದು. ಎಲ್ಲಿ ಬೇಕಾದರೂ ಇಷ್ಟಾರ್ಥ ಸಿದ್ಧಿ ಆದಮೇಲೆ ಹರಿಯುವ ನೀರಿನಲ್ಲಿ ಬಿಡಬೇಕು. ಎಲ್ಲಿವರೆಗೂ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಅಲ್ಲಿವರೆಗೂ ಮಾತ್ರ ಇಟ್ಕೊಳ್ಬೇಕು. ಇಷ್ಟಾರ್ಥ ಸಿದ್ಧಿ ಆದಮೇಲೆ ಅದನ್ನು ಹರಿಯುವ ನೀರಿನಲ್ಲಿ ಬಿಡಬೇಕು. ಮತ್ತು ಯಾವಾಗ ಬಿಡಬೇಕು ಅಂತ ಕೇಳಬೇಡ್ರಿ, ನಿಮಗೆ ಯಾವಾಗ ಎಲ್ಲಿ ಹರಿಯುವ ನೀರಿಗೆ ಹೋಗ್ತೀರಿ ಅಲ್ಲಿ ಬಿಡಬೇಕು. ಇನ್ನು ಯಾವುದಾದ್ರೂ ಮಹತ್ವದ ಕಾರ್ಯಕ್ಕೆ ಹೋಗ್ತಿದ್ರೆ, ಯಾತ್ರೆಗೆ ಹೋಗ್ತಿದ್ರೆ ಪ್ರತಿಯೊಂದಕ್ಕೂ ಈ ಗಣಪತಿಯನ್ನು ಒಯ್ಬೋದು. ಈ ದಿನ ಯಾವುದಾದ್ರೂ ಒಂದು ಒಳ್ಳೆಯ ದಿನ ನೋಡಿ ಈ ಒಂದು ಪೂಜೆಯನ್ನು ಮಾಡಿ ಇಟ್ಕೊಳ್ಬೋದು. ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೇನಿ. ಮತ್ತೆ ಇಂಥ ವಿಶೇಷ ಏನಾದರೂ ಪೂಜೆಗಳನ್ನು ಮತ್ತೆ ತಿಳಿಸ್ತಾನೆ ಇರ್ತೀನಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.